ಕಾಡು ಪ್ರಾಣಿಗಳ ಕಾಟ ಮಲೆನಾಡಿನ ಮಂದಿಗೆ ಇನ್ನೂ ತಪ್ಪಿಲ್ಲ. ಹೊಸನಗರ ತಾಲೂಕಿನ ಮಾದಾಪುರದಲ್ಲಿ ಆನೆ ದಾಳಿಗೆ ರೈತರು ನಲುಗಿ ಹೋಗಿದ್ದಾರೆ. ಈ ಪ್ರದೇಶಗಳಿಗೆ ಭೇಟಿ ನೀಡಿದ ಶಾಸಕ ಗೋಪಾಲಕೃಷ್ಣ ಬೇಳೂರವರು ರೈತರಿಗೆ ಸಮಾಧಾನ ಹೇಳಿದರು. ಆನೆ ದಾಳಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಆನೆಗಳ ದಾಳಿಯಿಂದ ರೈತರ ಜಮೀನು ತೋಟಗಳಿಗೆ ಹಾನಿಯಾಗದಂತೆ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಆನೆ ದಾಳಿಯಿಂದ ಬೆಳೆ ನಷ್ಟ ಹೊಂದಿದಂತಹ ರೈತರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿದರು ಹಾಗೂ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವಂತೆ ಮಾಡಲಾಗುವುದು ಎಂದು ಈ ವೇಳೆ ಭರವಸೆ ನೀಡಿದ್ದಾರೆ. ಎಲ್ಲ ಕಡೆ ಏನ್ರಿ ಬೇಜಾರಾಗಬೇಡಿ, ಇದು ಯಾಕಂದ್ರೆ ಇವು ಸ್ವಾಭಾವಿಕ ಇವೆಲ್ಲ ಆಗ್ತಾವ. ಇದು ಈಗ ನಾನು ತುಂಬಾ ಕಡೆ ಅಡ್ಡ ಹಾಕಿದ್ದೀನಿ, ಅಲ್ಲಿ ಓಡಿಸಿದಾಗ ಹೋಗುತ್ತೆ, 2 ದಿವಸ ಬಿಟ್ಟು ಮತ್ತೆ ವಾಪಸ್ ಬರುತ್ತೆ. ಈ ಕಡೆ ಓಡಿಸಿದಾಗ ಆ ಕಡೆ ಹೋಗುತ್ತೆ, ಹಿಂಗಾಗಿದೆ. ಆಯ್ತಾ, ಸರ್ಕಾರದ ಏನ್ ಬರ್ಬೇಕು ನಾನು ಕೊಡಿಸ್ತೀನಿ, ವೈಯಕ್ತಿಕ ನಾನು ಕೊಟ್ಟಿದ್ದೀನಿ, ಇದು ಇಟ್ಕೊಳ್ರಿ, ಮತ್ತೆ ಬಾಳೆ ಎಲ್ಲ ಹಾಕ್ರಿ. ಆಯ್ತಾ, ಏನತ್ತಮ್ಮ ಎಲ್ಲಿದ್ಯಾ? ಆಯ್ತಾ, ಮಾಡ್ಕೊಳ್ರಿ. ಆಯ್ತು, ಬಹಳ ಕಷ್ಟ ಆಗುತ್ತೆ ಎಲ್ಲ ಕಡೆ ಏನ್ರಿ ಗಾಡಿಗಳು ಎಲ್ಲರೂ ಎಲ್ಲೆಲ್ಲಿ ಹೋಗಿದೆ ಅಷ್ಟು ರಿಪೋರ್ಟ್ ಹಾಕಿ ಆ ರೈತರಿಗೆ ಏನ್ ಕೊಡ್ಬೇಕು ಅದು ಕೊಡಿ. ನೀವೇನು ಕೈಯಿಂದ ಏನು ಕೊಡಲ್ಲ, ಸರ್ಕಾರಕ್ಕೆ ಬರೀರಿ. ನಾನು ನಿಮ್ CC ಹತ್ರ ಮಾತಾಡ್ತೀನಿ ನಾನು. ಸರಿನಾ? ಒಟ್ಟು ಯಾರಿಗೂ ತೊಂದರೆ ಆಗ್ಬೋದು, ಮತ್ತೆ ಆನೆ ಬರಕ್ ಬಿಡಬೇಡಿ. ಈಗ ನಿನ್ನೆ ಸಕ್ರೆಬೈಲಿಂದ ಇಬ್ರು ಮಾವುತರು ಕರೆಸಿ ಒಂದ್ 4 ಟೀಮ್ ಮಾಡಿ, ನಮ್ದು 2 ಟೀಮು, ಚೋಟಿದಾರ ಟೀಮು ಪೂರ್ತಿ ವೈಲ್ಡ್ ಲೈಫ್ ಟ್ರೈ ಮಾಡಿ ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಪ್ರಯತ್ನ ಮಾಡ್ತೀವಿ. ಎಲ್ಲಾದ್ರೂ ನಿಮ್ನೆ ವೈಲ್ಡ್ ಲೈಫ್ ಕಳಿಸ್ತೀನಿ. ನಾನು ಫಾರೆಸ್ಟ್ ಕಳಿಸ್ತೀನಿ ಬೆಳಗ್ಗೆ. ಫೋಟೋ ಎಲ್ಲ ತಗೊಂಡು ಆನ್ಲೈನ್ ಅಪ್ಲಿಕೇಶನ್ಗೆ ಡಾಕ್ಯುಮೆಂಟ್ ಮಂಜಣ್ಣ ಹತ್ರ ಅದೇನೇನು ಕೊಡ್ಬೇಕಾದ್ರೆ ಅದಕ್ಕೆಲ್ಲ ಒಂದು ಇದು ಮಾಡಿ ಅದು. ಸರಿ ಸರ್ ಅಲ್ವಾ? ಈ ತರ ಇಷ್ಟೊಂದು ಹಾಳಾಗಿದೆ ಪಾಪ ಅವನು. ಮಲೆನಾಡಿನಲ್ಲಿ ಕಳೆದ 2-3 ವರ್ಷಗಳಿಂದ ಮಲೆನಾಡಿಗರಿಗೆ ಕಾಡ್ತಾ ಇರುವಂತಹ ಒಂದು ತೊಂದರೆ ಅಂತ ಅಂದ್ರೆ ಅದು ಕಾಡು ಪ್ರಾಣಿಗಳ ಕಾಟ. ಅದರಲ್ಲೂ ಕೂಡ ಕಾಡಾನೆಗಳ ದಾಳಿ ದಿನದಿಂದ ದಿನಕ್ಕೆ ರೈತರಿಗೆ ವಿಪರೀತ ಸಂಕಷ್ಟ ತಂದು ನೀಡ್ತಾ ಇದೆ. ಹೊಸನಗರ ತಾಲೂಕಿನ ಮಾದಾಪುರದಲ್ಲಿ ಆನೆ ದಾಳಿಗೆ ರೈತರು ನಲುಗಿ ಹೋಗಿದ್ದಾರೆ. ಈ ಪ್ರದೇಶಗಳಿಗೆ ಭೇಟಿ ನೀಡಿದಂತಹ ಶಾಸಕ ಗೋಪಾಲಕೃಷ್ಣ ಬೇಳೂರವರು ರೈತರಿಗೆ ಸಮಾಧಾನವನ್ನ ಹೇಳಿದ್ದಾರೆ. ಆನೆ ದಾಳಿಯಿಂದ ಹಾನಿಗೊಳಗಾದ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಆನೆಗಳ ದಾಳಿಯಿಂದ ರೈತರ ಜಮೀನು ತೋಟಗಳಿಗೆ ಹಾನಿಯಾಗದಂತೆ ಸೂಕ್ತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲು ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸೂಚಿಸಿದರು. ಅಲ್ಲದೆ ಆನೆ ದಾಳಿಯಿಂದ ಬೆಳೆ ನಷ್ಟ ಹೊಂದಿದಂತಹ ರೈತರಿಗೆ ವೈಯಕ್ತಿಕ ಧನ ಸಹಾಯ ಮಾಡಿದರು ಹಾಗೂ ಸರ್ಕಾರದಿಂದ ಪರಿಹಾರ ದೊರಕಿಸಿಕೊಡುವಂತೆ ರೈತರಿಗೆ ಗೋಪಾಲಕೃಷ್ಣ ಬೇಳೂರು ಭರವಸೆ ನೀಡಿದ್ದಾರೆ. CC ಹತ್ರ ಮಾತಾಡ್ತೀನಿ ನಾನು. ಸರಿ ಸರ್ ಸರಿನಾ? ಒಟ್ಟು ಯಾರಿಗೂ ತೊಂದರೆ ಆಗ್ಬೋದು, ಮತ್ತೆ ಆನೆ ಬರಕ್ ಬಿಡಬೇಡಿ. ಈಗ ನಿನ್ನೆ ಸಕ್ರೆಬೈಲಿಂದ ಇಬ್ರು ಮಾವುತರು ಕರೆಸಿ ಒಂದ್ 4 ಟೀಮ್ ಮಾಡಿ, ನಮ್ದು ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಮಾಡ್ಬೇಕು ಪ್ರಯತ್ನ ಮಾಡ್ತೀವಿ. ಎಲ್ಲಾದ್ರೂ ನಿಮ್ನೆ ವೈಲ್ಡ್ ಲೈಫ್ ಕಳಿಸ್ತೀನಿ.